ಮಂಗಳೂರು ಡ್ರಗ್ಸ್ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನಿಖೆ ನಡೆಸ್ತಾ ಇದ್ದ ಮಂಗಳೂರು ಸಿಸಿಬಿ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ನಾಯ್ಕ್ ದಿಢೀರ್ ಅಂತ ವರ್ಗಾವಣೆಯಾಗಿದ್ದಾರೆ. ಶಿವಪ್ರಕಾಶ್ ನಾಯ್ಕ್ ಜಾಗಕ್ಕೆ ಕಾಪು ಸರ್ಕಲ್ ಇನ್ಸ್ಪೆಕ್ಟರ್ ಆಗಿದ್ದ ಮಹೇಶ್ ಪ್ರಸಾದ್ ಅವರನ್ನು ನೇಮಕ ಮಾಡಲಾಗಿದೆ. ಡ್ರಗ್ ಪೆಡ್ಲರ್ ಕಿಶೋರ್ನನ್ನ ಬಂಧಿಸಿದ್ದಕ್ಕೆ ಸಿಸಿಬಿ ಇನ್ಸ್ಪೆಕ್ಟರ್ ಅವರನ್ನ ವರ್ಗಾವಣೆ ಮಾಡಲಾಗಿದೆಯಾ ಅನ್ನೋ ಡೌಟ್ ಇದೆ. ಕಿಶೋರ್ ಶೆಟ್ಟಿಯನ್ನ ಪ್ರಕರಣದಿಂದ ಕೈ ಬಿಡೋದಕ್ಕೆ ಶಿವಪ್ರಕಾಶ್ ಮೇಲೆ ಒತ್ತಡ ಬಂದಿತ್ತಂತೆ. ಕರಾವಳಿಯ ಪ್ರಭಾವಿ ಶಾಸಕರು ಬಂಧಿಸದಂತೆ ಒತ್ತಡ ಹೇರಿದ್ರು ಅನ್ನೋ ವಿಚಾರ ಮೂಲಗಳಿಂದ ಗೊತ್ತಾಗಿದೆ. ರಾಜಕಾರಣಿಯ ಒತ್ತಡಕ್ಕೆ ಮಣಿಯದೆ ಕಿಶೋರ್ನನ್ನ ಶಿವಪ್ರಕಾಶ್ ನಾಯ್ಕ್ ಬಂಧಿಸಿದ್ರು. ಈ ಕಾರಣಕ್ಕೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇನ್ನು ಇದೇ ಇನ್ಸ್ಪೆಕ್ಟರ್ ಶಿವಪ್ರಕಾಶ್ ಆಂಕರ್ ಅನುಶ್ರೀಯನ್ನ ವಿಚಾರಣೆ ನಡೆಸಿದ್ರು. ತನಿಖೆ ಆರಂಭದಲ್ಲೇ ತನಿಖಾಧಿಕಾರಿ ಬದಲಾವಣೆ ಆಗಿದ್ದು ಹಲವಾರು ಅನುಮಾನಗಳಿಗೆ ಕಾರಣ ಆಗಿದೆ. ಆಂಕರ್ ಕಮ್ ನಟಿ ಅನುಶ್ರೀಗೆ ಬಂಧನ ಭೀತಿ ಇದೆಯಾ? ಇದಕ್ಕಾಗಿ ನಿನ್ನೆ ಕಣ್ಣೀರ್ ಹಾಕಿ ಅನಾರೋಗ್ಯ ಅಂತ ಹೇಳ್ತಾ ಇದ್ದಾರಾ? ಪ್ರಶಾಂತ್ ಸಂಬರ್ಗಿ ಇವತ್ತು ಮತ್ತೊಮ್ಮೆ ಟ್ವೀಟ್ ಮಾಡಿದ್ದಾರೆ. ಈ ವಿಚಾರ ಪ್ರಸ್ತಾಪ ಮಾಡಿರೋದ್ರಿಂದ ಒಂದಿಷ್ಟು ಕುತೂಹಲ ಜಾಸ್ತಿ ಆಗ್ತಾ ಇದೆ. ಯಾಕಂದ್ರೆ ನಿನ್ನೆ ಅನಾರೋಗ್ಯ ಅಂತ ಅನುಶ್ರೀ ಸಹೋದರ ನ್ಯೂಸ್ 18 ಕನ್ನಡಕ್ಕೆ ಸ್ಟೇಟ್ಮೆಂಟ್ ಕೊಟ್ಟಿದ್ರು. ಅವರಿಗೆ ತುಂಬಾ ಸುಸ್ತಾಗಿದೆ, ಡಾಕ್ಟರ್ ಸ್ವಲ್ಪ ರೆಸ್ಟ್ ಮಾಡಿ ಅಂತ ಹೇಳಿದ್ದಾರೆ. ಒಂದು ವಾರದಿಂದ ಅವರು ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂತೆಲ್ಲ. ಈಗ ಹೊಸ ನಾಟಕ ಶುರುವಾಗಿದೆಯಾ ಅನ್ನೋ ರೀತಿಯಲ್ಲಿ ಸಂಬರ್ಗಿ ಒಂದು ಬಾಂಬ್ ಅನ್ನು ಹಾಕಿದ್ದಾರೆ. ನಾಟಕದ ರಾಣಿ ಹೊಸ ಅವತಾರ ಎತ್ತಿದ್ದಾರೆ. ಕೊರೋನಾ ಇದೆ, ಹತ್ರ ಬರಬೇಡಿ ಅಂತ ಹೇಳ್ತಾರೆ, ನೋಡ್ತೀರಿ ಅಂತ ಫೇಸ್ಬುಕ್ ನಲ್ಲಿ ಮತ್ತೆ ಬಾಂಬ್ ಅನ್ನು ಹಾಕಿದ್ದಾರೆ ಪ್ರಶಾಂತ್ ಸಂಬರ್ಗಿ. ಆಂಕರ್ ಅನುಶ್ರೀಗೆ ಬಂಧನ ಭೀತಿ ಹಾಗಾದ್ರೆ ಎದುರಾಗಿದೆಯಾ? ಪ್ರಶಾಂತ್ ಸಂಬರ್ಗಿ ಟ್ವೀಟ್ ಅದೇ ರೀತಿ ಮೀನಿಂಗ್ ಕೊಡ್ತಾ ಇದೆ. ಅಂದ್ರೆ ಹೊಸ ಅವತಾರ ಎತ್ಕೊಂಡ್ ಬರ್ತಾರೆ, ನಾಟಕ ಮಾಡ್ತಾರೆ ನೋಡಿ. ಇದು ಇವತ್ತು ಪ್ರದರ್ಶನ ಆಗಲಿರುವಂತಹ ಹೊಸ ಡ್ರಾಮಾ. ಪೊಲೀಸ್ ಅರೆಸ್ಟ್ ಮಾಡ್ತಾರೆ ಅಂತ ಗೊತ್ತಾದ ತಕ್ಷಣ ಶುರು ಆಗತ್ ಕತೆ. ನಾಟಕದ ರಾಣಿಯ ಹೊಸ ಅವತಾರ ಇವತ್ತು ಸ್ಟಾರ್ಟ್ ಆಗುತ್ತೆ, ನೋಡ್ತಾ ಇರಿ. ಯಾವ ತರ ಅಂದ್ರೆ ಕೊರೋನಾ ಇದೆ, ಹತ್ರ ಬರಬೇಡಿ ಅಂತ ಹೇಳ್ಬಿಡ್ತಾರೆ ಅನ್ನೋ ರೀತಿಯಲ್ಲಿ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಪರೋಕ್ಷವಾಗಿದ್ದು ಅನುಶ್ರೀಗೆ ಹಾಕಿರುವಂತ ಪೋಸ್ಟ್ ಸಂಬರ್ಗಿ. ಆಂಕರ್ ಅನುಶ್ರೀಗೆ ಹಾಗಾದ್ರೆ ಬಂಧನ ಭೀತಿ ಎದುರಾಗಿದೆಯಾ? ಈಗ ಪ್ರಶಾಂತ್ ಸಂಬರ್ಗಿ ಟ್ವೀಟ್ ಏನಿದೆ, ಫೇಸ್ಬುಕ್ ಅಲ್ಲಿ ಏನ್ ಪೋಸ್ಟ್ ಮಾಡಿದ್ರು ಅಂತ ನಾವು ತೋರಿಸಿದ್ವಿ. ಆ ಪೋಸ್ಟ್ ನೋಡಿದಾಗ ಒಂಥರ ಕುತೂಹಲ ಜಾಸ್ತಿ ಆಗ್ತಿದೆ. ಅಂದ್ರೆ ನಿನ್ನೆಯಿಂದ ಏನೇನೋ ವಿಚಾರಗಳನ್ನ ಪ್ರಶಾಂತ್ ಸಂಬರ್ಗಿ ಇಂಡೈರೆಕ್ಟ್ ಆಗಿ ಹೇಳ್ತಾ ಇದ್ದಾರೆ. ಡೈರೆಕ್ಟ್ ಆಗಿ ಹೇಳದೇ ಇದ್ರು ಅದು ಅನುಶ್ರೀಗೆ ಲಿಂಕ್ ಆಗೋ ರೀತಿಯಲ್ಲಿ ಅವರು ಹೇಳ್ತಾ ಇದ್ದಾರೆ. ನಿನ್ನೆನೂ ಹೇಳಿದ್ರು, ಇವತ್ತು ನೋಡಿದ್ರೆ ಬಂಧನ ಭೀತಿಯಿಂದ ಭಯದಿಂದ ಕಣ್ಣೀರ್ ಹಾಕ್ತಾ ಇದ್ದಾರೆ ನೋಡಿ. ಹತ್ರ ಬರಬೇಡಿ ಅಂತ ಹೇಳ್ಬಿಟ್ಟು ಕೊರೋನಾ ಇದೆ ಅಂತ ಹೊಸ ನಾಟಕ ಮಾಡ್ತಾರೆ, ಇದು ಡ್ರಾಮಾ ಅಂತೆಲ್ಲ ಬರೆದಿದ್ದಾರೆ. ಅರೆಸ್ಟ್ ಭಯದಿಂದ ಹಾಗಾದ್ರೆ ಅನಾರೋಗ್ಯ ಅಂತ ಅನುಶ್ರೀ ಹೇಳ್ತಾ ಇದ್ದಾರಾ? ಈ ಡೌಟ್ ಸಹಜವಾಗಿ ಮೂಡುತ್ತೆ. ನಿನ್ನೆಯಿಂದ ಮನೆಯಿಂದ ಹೊರಗಡೆ ಬಂದಿಲ್ಲ ಅನುಶ್ರೀ ರೆಸ್ಟ್ ಮಾಡಬೇಕು ಅಂತ ವೈದ್ಯರು ಹೇಳಿದಾರಂತೆ. ಮಾಧ್ಯಮಗಳಿಗೆ ಈ ಬಗ್ಗೆ ಅನುಶ್ರೀ ಸಹೋದರ ಅಭಿಜಿತ್ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಪ್ರಶಾಂತ್ ಸಂಬರ್ಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಈ ತರ ಪೋಸ್ಟ್ ಹಾಕೋದಕ್ಕೂ ಅನುಶ್ರೀ ಈ ತರ ಬಿಹೇವ್ ಮಾಡ್ತಿರೋದಕ್ಕೂ ಒಂಥರ ಒಂದಕ್ಕೊಂದು ಸಿಂಕ್ ಆಗ್ತಾ ಇದೆ. ಕೊರೋನಾ ಇದೆ, ಹತ್ರ ಬರಬೇಡಿ, ನನಗೊಂಥರ ಅನಾರೋಗ್ಯ ಇದೆ, ಇದು ಹೊಸ ನಾಟಕ ಶುರುವಾಗುತ್ತೆ ಅಂತ ಪ್ರಶಾಂತ್ ಸಂಬರ್ಗಿ ಹಾಕಿರೋದು. ಇನ್ನೊಂದು ಕಡೆ ಅವರು ಫ್ಯಾಮಿಲಿ ಮೆಂಬರ್ಸ್ ಮಾಹಿತಿ ಕೊಟ್ಟಿರೋದು ಅವ್ರಿಗೆ ಹುಷಾರಿಲ್ಲ ಅಂತ.